ನಾಟ್ ರೆಡಿ ಟು ಟೇಕ್ ಹೈ ರಿಸ್ಕ್. ನನ್ನ ಜೀವನದಲ್ಲಿ ಹೈ ರಿಸ್ಕ್ ತೊಗೊಳ್ಳೋ ಬಗ್ಗೆ ಭಾಳ ಹೆದರ್ತಾ ಇರ್ತಿದ್ದೆ. ನಮ್ಮದೆಲ್ಲ ಹೆಂಗೆ ಸ್ಟ್ರಾಟರ್ಜಿ ಅಂದರೆ ಲೋ ರಿಸ್ಕ್ ಆರ್ ನೋ ರಿಸ್ಕ್, ಕಡಿಮೆ ರಿಸ್ಕ್ ಇರಬೇಕು ಅಥವಾ ರಿಸ್ಕ್ ಇಲ್ಲದೆ ಇದ್ದರೆ ಬೆಸ್ಟು ಅಂತ. ಈ ಗೌರ್ಮೆಂಟ್ ಎಂಪ್ಲಾಯ್ ಆಗಿಬಿಟ್ರೆ ಆ್ಯಟಿಟ್ಯೂಡ್ ಬೆಳೆಯುತ್ತೋ ಗೊತ್ತಿಲ್ಲ. ಫ್ರಮ್ ದ 2002 ನನಗೆ ಹೈ ರಿಸ್ಕ್ ಅಂದ್ರೆ ಭಯ. ಈವನ್ KAS ಮೇನ್ಸ್ ಎಕ್ಸಾಮ್ ಇದೆ, ನನ್ನ ಹತ್ರ ಒಂದು 30-40 ELಗಳಿದ್ದಾವೆ, ಅರ್ನಡ್ ಲೀವ್ ಅಂತ ಕರಿತೀವಿ. ಆ ELನ್ನು ಹಾಕ್ಕೊಂಡು ಓದ್ತಾ ಕೂರ್ಬೋದು. ಅಯ್ಯೋ EL 30 ಖಾಲಿ ಮಾಡಿಬಿಟ್ರೆ ಒಂದು ತಿಂಗಳು ಸಂಬಳದಷ್ಟು ಇದೆಯಲ್ಲ, ಅದು ಆ ಒಂದು ತಿಂಗಳು ಸಂಬಳದಷ್ಟು ವೇಸ್ಟ್ ಆಗಿಬಿಡುತ್ತಲ್ಲ, ಇದನ್ನು ಅಲ್ಲೂ ಆಗಲಿಲ್ಲ ಅಂದರೆ ಈ ದುಡ್ಡು ವೇಸ್ಟ್ ಆಗಿ, ಇಷ್ಟು ಚಿಲ್ಲರೆಯಾಗಿ ಯೋಚನೆ ಮಾಡುವಷ್ಟು, ಇಷ್ಟು ಸಿಲ್ಲಿಯಾಗಿ ರಿಸ್ಕ್ ತಗೊಳ್ಳದೇ ಇರುವಷ್ಟು ವ್ಯಕ್ತಿಯಾಗಿದ್ದೆ ನಾನು. ಬಟ್ ಈ 2015 ಟೈಮಲ್ಲಿ ಪ್ರೊಫೆಸರ್ ಎಕ್ಸಾಮ್ ಬರೆಯೋಷ್ಟೊತ್ತಿಗೆ ನನ್ನ ಆ್ಯಟಿಟ್ಯೂಡ್ ಆಲ್ರೆಡಿ ಚೇಂಜ್ ಆಗಿತ್ತು. 30 ELನ್ನು ಹಾಕಿ ನಾನು ಒಂದು ತಿಂಗಳು ತಪಸ್ಸಿನ ಥರ ಓದೋಕೆ ಕೂತ್ಕೊಂಡೆ. ಎಕ್ಸಾಮ್ ಬರೆದಿದ್ದೀನಿ, ಕ್ವಾಲಿಫೈ ಆಗಿ ಒಳಗೆ ಬಂದೆ. ಅಂದರೆ ಹೈ ರಿಸ್ಕ್ ತೊಗೊಳ್ಳೇಬೇಕು. ಹೈ ರಿಸ್ಕ್ ತೊಗೊಳ್ಳದೇ ಇದ್ದರೆ ಹೈ ರಿವಾರ್ಡ್ ಬರಲ್ಲ. ಇಂಡಸ್ಟ್ರಿಯಲ್ಲೂ ಈ ಪದ ಬಳಸ್ತೀವಿ, ಎಜುಕೇಷನಲ್ಲೂ ಇದನ್ನೇ ಬಳಸಬೇಕು. ಹೈ ರಿಸ್ಕ್ ಹೈ ಪ್ರಾಫಿಟ್. ಹೆಚ್ಚು ಹೊತ್ತು ಓದೋದು, ಹೆಚ್ಚು ಹೊತ್ತು ವರ್ಕೌಟ್ ಮಾಡೋದು, ಹೆಚ್ಚು ಪ್ರಾಕ್ಟೀಸ್ ಮಾಡೋದು ಎಲ್ಲವೂ ಹೈ ರಿಸ್ಕೇ. ಆ ಹೈ ರಿಸ್ಕ್ ಮಾಡಿದಾಗ ಮಾತ್ರ ಹೈ ರಿವಾರ್ಡ್ ಬರುತ್ತೆ. ಇದು ಎಂಪ್ಲಾಯೀಸ್ಗಳು ಕೆಲವರೆಲ್ಲ ಓದ್ತಿದ್ದೀವಿ ಹಾಗೆ ಹೀಗೆ ಅಂತಿರಲ್ಲ, ನೀವು ಅಷ್ಟೇ. ನೀವು 1 ವರ್ಷದ ಮಟ್ಟಿಗೆ ನಿಮ್ಮ ಎನರ್ಜಿ ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಹೆಚ್ಚು ನೀವು ಡಿಸ್ಟ್ರ್ಯಾಕ್ಟ್ ಆಗೋದಂಗೆ ಫುಲ್ಲಿ ಫೋಕಸ್ ಆಗಿ. ಯಾವುದೇ ಕರ್ನಾಟಕ ಸರ್ಕಾರದ ಎಂಪ್ಲಾಯ್ ನನ್ನ ಪ್ರಕಾರ ದಿನಕ್ಕೆ 5 ಗಂಟೆ ಮಿನಿಮಮ್ ಅಂತೂ ಓದ್ಬೋದು. 5 ಗಂಟೆ ಓದೋಕ್ಕಾಗದಷ್ಟು ಕರ್ನಾಟಕ ಸರ್ಕಾರದ ಯಾವುದೇ ಜಾಬ್ ಇಲ್ಲ. ಈವನ್ ಇನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಟಫೆಸ್ಟ್ ಡಿಪಾರ್ಟ್ಮೆಂಟ್ ಅಂತೀವಿ, ಅಲ್ಲೂ ಕೂಡ ಓದ್ಬೋದು. ಬಟ್ ನಿಮಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ. ಅಂದರೆ ನೀವೆಲ್ಲೋ ಬಂದೋಬಸ್ತ್ ನೈಟ್ ಡ್ಯೂಟಿ ಹಾಕಿದ್ದಾರೆ, ಅಲ್ಲೆಲ್ಲೋ ಮಸೀದಿಯಲ್ಲಿ ಕೂತ್ಕೊಂಡಿದ್ದೀರಾ, ಅಲ್ಲೇನು ಎದ್ದು ಓಡಾಡೋಂಥದ್ದಿಲ್ಲ, ಒಂದು ಕಡೆ ಕೂತ್ಕೊಳ್ಳೋದಷ್ಟೇ. ಓಪನ್ ದ ಬುಕ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್. ಇಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ನಮ್ಮ ಆಫೀಸ್ ಇದೆ. ಫ್ರೀಡಮ್ ಪಾರ್ಕಿನ ಕಟ್ಟೆ ಮೇಲೆ ಕೆಲವೊಮ್ಮೆ ಕೂತ್ಕೊಂಡು ಮೊಬೈಲಲ್ಲೇ ರೀಡ್ ಮಾಡ್ತಾ ಇರ್ತಾರೆ, ಮೊಬೈಲಲ್ಲೇ ಓದ್ತಾ ಇರ್ತಾರೆ, ಕೆಲವೊಂದು ಮ್ಯಾಗ್ಝಿನ್ಗಳನ್ನು ಓದ್ತಾ ಇರೋರು ನೋಡಿದ್ದೀನಿ. ಹೈ ರಿಸ್ಕ್ ತೊಗೊಂಡ್ರೆ ಮಾತ್ರ ಹೈ ರಿವಾರ್ಡ್ ಬರೋದು. ನಾವು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅಂತಂದರೆ ಸಕ್ಸಸ್ ಬರೋದಿಲ್ಲ. ಸ್ನೇಹಿತರೆ, ನನ್ನ 12ನೇ ಹ್ಯಾಬಿಟ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ ಆ್ಯಂಡ್ ಮಿಸ್ಟೇಕ್ ಅಂತ ಅಂದರೆ ಕ್ವಿಕ್ ನೇಮ್ ಆ್ಯಂಡ್ ಫೇಮ್. ತಕ್ಷಣದಲ್ಲಿ ಹೆಸರು ಬಂದುಬಿಡಬೇಕು, ತಕ್ಷಣದಲ್ಲಿ ಫೇಮಸ್ ಆಗಬೇಕು ಅನ್ನೋದು ಫ್ರಮ್ ದ ಮೈ ಚೈಲ್ಡ್ಹುಡ್. ಹೈಸ್ಕೂಲ್ಗಳಲ್ಲೂ ಅಷ್ಟೇ, ನಾನು ನ್ಯೂಸ್ ಪೇಪರ್ ರೀಡ್ ಮಾಡೋಕ್ಕೆ ಹೋಗಬೇಕು. ನ್ಯೂಸ್ ಪೇಪರ್ ರೀಡ್ ಮಾಡೋಕ್ಕೆ ಹೋಗಬೇಕು ಅಂತಲೇ ದೊಡ್ಡದ ಪ್ರಿಪ್ರೇಷನ್ನು. ಬೆಳಿಗ್ಗೆ 8 ಗಂಟೆ 9ಕ್ಕೆ ಹೋಗಿ ಪೇಪರ್ ಓದ್ಕೊಂಡು ನಾನು ಅದನ್ನು ಹೆಮ್ಮೆ ಪಡೋಂಥದ್ದು. ದೆನ್ ಕಾಲೇಜ್ ಲೈಫ್ಗಳಲ್ಲೂ ಅಷ್ಟೇ, ಡಿಗ್ರಿಗೆ ಹೋದಾಗಂತೂ ಭಾಳ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ, ನನ್ನನ್ನು ಎಲ್ಲರೂ ಫೇಮಸ್ ಅಂತ ಕರಿಬೇಕು ಅಂತ. ಫಸ್ಟ್ ಇಯರಲ್ಲಿ ಕ್ರಾಸ್ ಕಂಟ್ರಿಗೆ ಓಡೋಕ್ಕೆ ಹೋಗ್ತೀನಿ, 12.5 ಕಿಲೋಮೀಟ್ರು. ಕಾಲೇಜಲ್ಲಂತೂ ಕ್ವಾಲಿಫೈ, ಯೂನಿವರ್ಸಿಟಿ ಲೆವೆಲಲ್ಲಿ ನಾರ್ಮಲ್ ಒಂದು 8-9ನೇ ಪ್ಲೇಸ್ ಮಾಡಿಕೊಂಡು ಡಿಸ್ಕ್ವಾಲಿಫೈ ಟು ನ್ಯಾಷನಲ್ ಲೆವೆಲ್ ವಾಪಸ್ ಬಂದೆ. ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಿದ್ನ, ಇಲ್ಲ ನೆಕ್ಸ್ಟ್ ಆಲ್ರೆಡಿ ಅಥ್ಲೆಟಿಕ್ಸ್ಗೆ ಹೋಗ್ತೀನಿ. ಸೆಕೆಂಡ್ ಇಯರಲ್ಲಿ ಯೂನಿವರ್ಸಿಟಿ ಅಥ್ಲೆಟಿಕ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. 3ನೇ ವರ್ಷದಲ್ಲಿ ಯೋಗದಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಲೈಫಲ್ಲಿ ಏನೂ ಆಗಲೇ ಇಲ್ಲ. ಅಂದರೆ ಅವು 3ರಲ್ಲಿ ಏನಾದರೂ ಮಾಡಿದ್ನ ಅಂತ. ಕ್ರಾಸ್ ಕಂಟ್ರಿಲಿ ಸಾಧನೆ ಮಾಡಲಿಲ್ಲ, ಅಥ್ಲೆಟಿಕ್ಸಲ್ಲಿ ಸಾಧನೆ ಮಾಡಿಲ್ಲ, ಯೋಗದಲ್ಲೂ ಸಾಧನೆ ಮಾಡಲಿಲ್ಲ. ಅಲ್ಲಿ ಏನಾಯಿತು, ಕ್ರಾಸ್ ಕಂಟ್ರಿ ಹೋಗಿ ಬಂದರೆ ಯಾರೂ ನೆನ್ಪು ಮಾಡ್ಕೊಳ್ಳಲ್ಲ. ಅಥ್ಲೆಟಿಕ್ಸ್ ಆದರೆ ನಮ್ಮಲ್ಲಿ ಓಡಿಸ್ಬೋದು, ಮಾಡ್ಬೋದು, ತೋರಿಸ್ಬೋದು. ಹುಡುಗರು ಎದುರಿ ತೋರ್ಸೋಕ್ಕಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹುಡುಗರು ಒಂದಿನ ನೋಡ್ತಾರೆ, ನಾನು ಯೋಗ ಮಾಡಿ ತಲೆ ಮೇಲೆಲ್ಲ ಕಾಲಾಕ್ಬಿಟ್ರೆ ಇನ್ನಷ್ಟು ಜನ ನೋಡ್ತಾರೆ, ಅದನ್ನು ಮಾಡೋಕ್ಕೆ ಹೋದ್ವಿ. ಕ್ವಿಕ್ ನೇಮ್ ಆ್ಯಂಡ್ ಫೇಮ್ ಮಾಡೋಕ್ಕೋಸ್ಕರ ಇನ್ನರ್ಧ ಹಾಳಾದೆ ನಾನು. ಕ್ವಿಕ್ ಆ್ಯಂಡ್ ನೇಮ್ ಆ್ಯಂಡ್ ಫೇಮು ಒಳ್ಳೆಯದಲ್ಲ ಸ್ನೇಹಿತರೆ. ಹ್ಯಾವ್ ಎ ಟಾರ್ಗೆಟ್ ಆಫ್ ಸಸ್ಟೈನಬಲ್ ನೇಮ್ ಆ್ಯಂಡ್ ಫೇಮ್ ಅಂತ ಕರಿತೀವಿ. ಅದು ಸುಸ್ಥಿರವಾಗಿ ಸದಾಕಾಲ ದೀರ್ಘಕಾಲ ಇರೋಂಥದ್ದು. ಈಗ ಒಂದು ಸಣ್ಣ ಪ್ಲ್ಯಾಂಟ್ಗೂ ಒಂದು ಟ್ರೀಗೂ ವ್ಯತ್ಯಾಸ ನೋಡಿ. ಪ್ಲ್ಯಾಂಟ್ ಹುಟ್ಟುತ್ತೆ, 3-4 ತಿಂಗಳಲ್ಲಿ ಬೆಳೆಯುತ್ತೆ, ಹೂಗಳನ್ನೆಲ್ಲ ಕೊಡುತ್ತೆ, ಸತ್ತೋಗ್ಬಿಡುತ್ತೆ. ಆದರೆ ಒಂದು ಮರ ಒಳ್ಳೆ ದೊಡ್ಡ ಮರದ ಥರ ಬೆಳೆದ್ಬಿಟ್ಟ ಅಂತ ಹೇಳೋದು ಕೇಳಿದಿರಿ ನೀವು. ದೊಡ್ಡ ಬೃಹತ್ ಮರದ ಥರ, ಆಲದ ಮರದ ಥರ ಬೆಳೆದಿದ್ದಾನೆ ಅಂತ. ಅಂದರೆ ಆಳವಾಗಿ ಬೇರೂರಿದಷ್ಟು ನೀವು ಹೆಚ್ಚು ದೀರ್ಘಕಾಲ ಬೆಳಿತೀರಾ ಇಂಥದ್ದು. ಈಗ ಇನ್ಸ್ಟಾಗ್ರಾಮು, ರೀಲ್ಸ್ಗಳು ಅಲ್ಲಿ ಇಲ್ಲಿ ನೋಡಿರ್ಬೋದು. ಈವನ್ ಕಾಫಿನಾಡು ಚಂದು ಅವ್ರ ಬಗ್ಗೆ ಅಂತೂ ಗೊತ್ತೇ ಇದೆ, ಎಷ್ಟು ಕ್ವಿಕ್ಕಾಗಿ ನೇಮ್ ಆ್ಯಂಡ್ ಫೇಮ್ ಬಂದಿದೆ. ಬಟ್ ಈಸ್ ಇಟ್ ಪರ್ಮನೆಂಟ್? ನೋ. ಯಾಕಂದರೆ ಈ ರಿಯಾಲಿಟಿ ಶೋಗಳಲ್ಲಿ ಬಂದು ಹೋಗುವಂಥ ಹುಡುಗಿಯರು ತುಂಬ ಜನನ ಒಂದು 15-20 ವರ್ಷ ನಾನು ನೋಡ್ತಾ ಇದ್ದೀನಿ. 1 ವರ್ಷ ಬಂದವ್ರು ಮ್ಯಾಕ್ಸಿಮಮ್ 3 ಇಯರ್ ಅವ್ರು ನಮ್ಮ ನೆನಪಲ್ಲಿರ್ತಾರೆ. ಈಗ ನನಗೆ 2010 ಹಿಂದೆ, 15 ಹಿಂದೆ, ಈವನ್ 2020 ಹಿಂದೆ ರಿಯಾಲಿಟಿ ಶೋನಲ್ಲಿ ಬಂದೋದವ್ರು ನೆನ್ಪು ಮಾಡ್ಕೊಳ್ಳೋಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ, ಮರ್ತೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ಆ ಟೈಮಲ್ಲಿ ಕ್ಲಿಯರ್ ಮಾಡಿದ IAS ಅಧಿಕಾರಿಗಳು, ಆ ಟೈಮಲ್ಲಿ ಸಾಧನೆ ಮಾಡಿದ ಉದ್ಯಮಿಗಳು ಈವನ್ ಟುಡೇ ನಮ್ಮ ನೆನಪಲ್ಲಿದ್ದಾರೆ. ಈಗಲೂ ಅವ್ರು ಗ್ರೋತ್ ಆಗ್ತಾಯಿದ್ದಾರೆ. ಯಾವಾಗಲೂ ಕ್ವಿಕ್ ನೇಮ್ ಆ್ಯಂಡ್ ಫೇಮ್ಗೆ ಆ ರೀಲ್ಸಲ್ಲಿ ಡ್ಯಾನ್ಸ್ ಸ್ಕಿನ್ಸ್ ಮಾಡಿಕೊಂಡು 1,000 ಲೈಕ್ ತೊಗೊಂಡೆ, 10,000 ಲೈಕ್ ತೊಗೊಂಡೆ, ಅಷ್ಟಕ್ಕೆ ಲೈಫ್ ಸೀಮಿತ ಆಗೋದು ಬೇಡ. ನಿಮ್ಮ ರೀಲ್ಸ್ಗಳು
ರೀಲ್ಸ್ಗಳೇ ಯಾವುದು, ನಾಟ್ ರಿಯಲ್ಸ್. ಹಾಗಾಗಿ ದಯವಿಟ್ಟು ಕ್ವಿಕ್ ನೇಮ್ ಫೇಮ್ ಕಡೆ ಹೋಗಬೇಡಿ.